ಹಾಯ್ ಫ್ರೆಂಡ್ಸ್, ಇದು ಝೆನ್ ಕಾರ್ದು ಡಿಸ್ಟ್ರಿಬ್ಯೂಟರ್ದು ಆಯಿಲ್ ಲೀಕ್ ಆಗ್ತೈತೆ. ನೋಡ್ತಾ ಇರ್ಬೋದು, ಆಯಿಲ್ ಲೀಕ್ ಆಗ್ತೈತೆ. ಇದೊಂದು ಆಯಿಲ್ ಸೀಲು ಸಿಗುತ್ತೆ, ಓರಿಂಗು. ಅದನ್ನ ಹಾಕಿದ್ರೆ ಸರಿ ಆಗ್ಬೋದು ಅನ್ಸುತ್ತೆ. ಓಕೆ ಫ್ರೆಂಡ್ಸ್, ಹಾಕೋಣ. ಇದು ಒಂದು ಇಂಪಾರ್ಟೆಂಟ್ ಫ್ರೆಂಡ್ಸ್. ಡಿಸ್ಟ್ರಿಬ್ಯೂಟ್ರ್ ಬಿಚ್ಚೋಕ್ಕಿಂತ ಮುಂಚೆ ಈ ಥರ ಪಾಯಿಂಟ್ ಮಾಡ್ಕೊಳ್ಳಿ. ಯಾಕಪ್ಪ ಅಂದರೆ ಕರೆಂಟ್ ಮಿಸ್ ಆಗಿಬಿಡುತ್ತೆ, ಆಮೇಲೆ ಮಿಸ್ಸಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಇದೊಂದು ಇಂಪಾರ್ಟೆಂಟ್, ಯಾವಾಗಲೂ ಮೈಂಡಲ್ಲಿ ಇಟ್ಕೊಳ್ಳಿ. ಒಂದೇನಪ್ಪ ಅಂತಂದರೆ ಬ್ಯಾಟ್ರಿದು ಯಾವಾಗಲೂ ನೆಗೆಟಿವ್ ಟರ್ಮಿನಲ್ನ ತಪ್ಪಿಸ್ಬೇಕು. ಇಲ್ಲ ಅಂತಂದರೆ ಮತ್ತೆ ECM ಇರೋದ್ರಿಂದ ಮಿಸ್ಕಮ್ಯುನಿಕೇಷನ್ ಆಗುತ್ತೆ ಎಲ್ಕೋ ಬಿಚ್ಚಿದಾಗ. ಸೊ ಹಾಗಾಗಿ ಪಾಯಿಂಟ್ ನೋಡಿರಿ ಯಾವ ಕಡೆ ಸೆಟ್ ಆಗಿದೆ ಅಂತ, ಮತ್ತೆ ನೀವು ಹಾಕ್ಬೇಕು ಇದೇ ಪಾಯಿಂಟ್ ಡೈರೆಕ್ಷನ್ನಲ್ಲೇ ಹಾಕಬೇಕು. ಇಲ್ಲ ಅಂತಂದರೆ ಮಿಸ್ಸಿಂಗ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಈಗ ಎಲ್ಕೋ ಬಿಚ್ತಾ ಇದ್ದೀವಿ, ಬಂತು. ನೋಡಿ, ಹಾಂ ಫ್ರೆಂಡ್ಸ್, ಇದ್ರದ್ದು ಇನ್ಸೈಡ್ ಆಯಿಲ್ ಸೀಲ್ ಹೋದಂಗೆ ಕಾಣಿಸುತ್ತೆ. ಅದಕ್ಕೆ ಒಳಗಡೆಯಿಂದ ಆಯಿಲ್ ಸೀಲ್ ಹೋಗಿದಂಗೆ ಕಾಣಿಸುತ್ತೆ. ಹಂಗಾಗಿ ಆಯಿಲ್ ಲೀಕೇಜ್ ಆಗ್ತದೆ. ಹೊರಗಡೆಯಿಂದಲ್ಲ, ಒಳಗಡೆಯಿಂದ ಆಗಿರೋದು ಇದು. ನೋಡ್ತಾ ಇರ್ಬೋದು ನೀವು, ಇಲ್ಲಿಂದ ಬಂದಿದೆ ಅದು ಆಯಿಲ್. ಪಿಂಕರ್ ಫಂಡ ಇದ್ರ ಪಿನ್ ತಕ್ಕೊಡ್ತು ಟಾರ್ಚಲ್ಲಿ ಹೀಟ್ ಮಾಡಿ. ಸೊ ಪಿನ್ನೆಲ್ಲ ಬಂದಿದೆ. ಈಗ ಆಯಿಲ್ ಸೀಲ್ ಹಾಕೋಣ ಫ್ರೆಂಡ್ಸ್. ಓಕೆ ಹಾಯ್ ಫ್ರೆಂಡ್ಸ್, ಇದಕ್ಕೆ ಆಯಿಲ್ ಸೀಲ್ ಹಾಕಿದ್ದೀವಿ. ಈಗ ಫಿಟ್ ಮಾಡಬೇಕು, ಬೇರಿಂಗ್ ಒಂದು ಹಾಕಬೇಕು. ಫಿಟ್ ಮಾಡಿದ್ವಿ, ಆಯಿಲ್ ಸೀಲ್ ಹಾಕಿದ್ವಿ. ಫೈನಲಿ ನಾವು ಡಿಸ್ಟ್ರಿಬ್ಯೂಟರ್ದು ಮೇನ್ ಹೆಡ್ಡು ಫಿಟ್ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗೆಲ್ಲ ಫಿಟ್ ಮಾಡಿದ್ದೀನಿ. ಪಾಯಿಂಟ್ ಎಲ್ಲ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿದ್ದೀನಿ. ಪಾಯಿಂಟ್ ಎಲ್ಲ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಬೇಕು, ಇಲ್ಲಾಂದರೆ ಮಿಸ್ಸಿಂಗ್ ಸ್ಟಾರ್ಟ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಈಗ ನಾನು ಎಲ್ಲ ರೆಡಿ ಮಾಡಿದ್ದೀನಿ. ಆಯಿಲ್ ಸೀಲ್ ಹಾಕಿದ್ದೀನಿ, ಮೊದಲಂಗಿತ್ತ ಆ ಥರ ಫಿಟ್ ಮಾಡಿದ್ದೀನಿ. ಎಲ್ಲ ಡೆಲ್ಕೋದು ಡಿಸ್ಟ್ರಿಬ್ಯೂಟರ್ದು ಈಗ ಫಿಟ್ ಮಾಡ್ತೀನಿ ಫ್ರೆಂಡ್. ಮಾಡಿದೆ ಡಿಸ್ಟ್ರಿಬ್ಯೂಟರ್ನ ಸ್ವಲ್ಪ ಟೈಟ್ ಮಾಡಿ ಗಾಡಿನ ಸ್ಟಾರ್ಟ್ ಮಾಡೋಣ ಫ್ರೆಂಡ್. ಓಕೆ ಫ್ರೆಂಡ್ಸ್, ಹಾಯ್ ಫ್ರೆಂಡ್ಸ್, ನೋಡಿ ಫೈನಲಿ ಫಿಟ್ ಮಾಡಿದ್ದೀನಿ. ಗಾಡಿ ಎಲ್ಲ ಸ್ಟಾರ್ಟ್ ಆಗಿದೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್. ನೋಡಿ ಫ್ರೆಂಡ್ಸ್, ನಾನೀಗ ಇದ್ರದ್ದು ಮೇನ್ ಫ್ಯೂಸ್ ತೆಗ್ದಿದ್ದೀನಿ. ECMದೊಂದು ಫ್ಯೂಸು, ಮತ್ತು ಆಮೇಲೆ ಜನರಲ್ ಹೆಡ್ಲೈಟ್ ಇಂದೆಲ್ಲ ಫ್ಯೂಸ್ ಎಲ್ಲ ತೆಗ್ದಿದ್ದೀನಿ. ಮತ್ತು ಆಮೇಲೆ ಡಿಸ್ಟ್ರಿಬ್ಯೂಟ್ರಿಗೆ ಹೋಗೋದು ಕರೆಂಟಿಂದು ವೈರನ್ನು ತಪ್ಪಿಸಿದ್ದೀನಿ. ಅಂದರೆ ಕಮ್ಯುನಿಕೇಷನ್ ಮಿಸ್ ಆಗಬಾರ್ದು ಅಂತ, ರೀಸ್ಟಾರ್ಟ್ ಆಗಲಿ ಅಂತ ಕಲೆಕ್ಷನ್ ತಪ್ಪಿಸಿದ್ದೀನಿ. ಒಂದು 5 ನಿಮಿಷ ಬಿಟ್ಟು ಮತ್ತೆ ರಿಪೀಟ್ ಮಾಡೋಣ ಫ್ರೆಂಡ್ಸ್. ಆವಾಗ ಟೈಮಿಂಗ್ಸ್ ಕರೆಕ್ಟ್ ಅಡ್ಜಸ್ಟ್ ಆಗುತ್ತೆ ಆಟೋಮೆಟಿಕ್ ಅದೇ. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್. ಪೆಟ್ರೋಲ್ ಇಂಜಿನಲ್ಲಿ ಈ ಥರ ಸೈಲೆನ್ಸರ್ ನೀರು ಬಂದರೆ ಇಂಜಿನ್ ಗುಡ್ ಕಂಡೀಷನ್ ಐತೆ ಅಂತ, ಮತ್ತೆ ಅದನ್ನು ಪರ್ಫೆಕ್ಟ್ ಕಂಡೀಷನ್ ಐತೆ ಅಂತ ಫ್ರೆಂಡ್ಸ್.